ಹೇ 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 ಇವಾಗ ಫ್ರಾಕ್ಷನ್ಗಳನ್ನ ಹೇಳ್ತೀನಿ. ಫ್ರಾಕ್ಷನ್ ಅಂದ್ರೇನು ಅಂದ್ರೆ ಮೊದಲು ನಂಬರ್ ಅಂದ್ರೇನು ಅಂತ ನೋಡ್ಬೇಕು. ಇವಾಗ 1 ಅಂದ್ರೆ 1 ಸೇಬು, 2 ಅಂದ್ರೆ 2 ಸೇಬು, 5 ಅಂದ್ರೆ 5 ಸೇಬು, 10 ಅಂದ್ರೆ 10, 50 ಅಂದ್ರೆ 50 ಸೇಬುಗಳು. 0 ಅಂದ್ರೆ ಏನೂ ಇಲ್ಲ, ಯಾವ ಸೇಬು ಇಲ್ಲ ಅಂತ. ನೆಗೆಟಿವ್ ನಂಬರ್ ಅಂದ್ರೆ ನೆಗೆಟಿವ್ ಆ್ಯಪಲ್ ಅಂತ ಲೆಕ್ಕ. ಈ ನೆಗೆಟಿವ್ ಆ್ಯಪಲ್ ಪಾಸಿಟಿವ್ ಮಾಮೂಲಿ ಆ್ಯಪಲ್ ಜೊತೆ ಸೇರಿದ್ರೆ ಒಡೆದಾಕಿ ಏನು ಇಲ್ದಂಗೆ ಆಯ್ತದೆ. ಈ ಆ್ಯಪಲ್ ತಿಂದಾಗ ನ್ಯೂಟ್ರಿಷನ್ ಯಾವ ಥರ ಬರ್ತದೋ ಅದೇ ಥರ ಇರೋ ನ್ಯೂಟ್ರಿಷನ್ನ ಇದು ಎಳ್ಕೊಳ್ತದೆ. ಈ ಆ್ಯಪಲ್ ಯಾವ ಥರ ತೂಕ ಇರ್ತದೋ ಇದೇ ಥರ ನೆಗೆಟಿವ್ ವೆಯ್ಟ್ ಇರ್ತದೆ. ಇದು ವೆಯ್ಟ್ ಮಾಡಿದಾಗ ಫ್ಲೋಟ್ ಆಯ್ತದೆ ಮೇಲಕ್ಕೆ. ಇದು ಆ್ಯಪಲ್ ಪಾಸಿಟಿವ್ 0, ನೆಗೆಟಿವ್ ಆ್ಯಪಲ್ ಎಲ್ಲ ಆಯಿತು. ಇವಾಗ ಫ್ರಾಕ್ಷನ್ಗಳು ಅಂದರೆ ಏನು ಅಂದರೆ ಈ ಆ್ಯಪಲ್ಗಳನ್ನ ಪೀಸ್ ಮಾಡೋದು ಫ್ರಾಕ್ಷನ್. ಯಾವ ಥರ ಪೀಸ್ ಮಾಡೋದು ಅಂದರೆ ಒಂದು ಆ್ಯಪಲ್ನ 5 ಪೀಸ್ ಮಾಡಿಬಿಟ್ಟು ಅದರಲ್ಲಿ 2 ತೆಗೆದ್ರೆ ಅದೇ 2/5. ಇನ್ನೊಂದು ಆ್ಯಪಲಲ್ಲಿ 3 ಪೀಸ್ ಮಾಡಿ 1 ಪೀಸ್ ತೆಗೆದ್ರೆ ಅದು 1/3. 2 ಪೀಸ್ ಏನಾದರೂ ತೆಗೆದ್ರೆ 2/3. ಇದೇ ಫ್ರಾಕ್ಷನ್ಗಳು. ಅದೇ ಥರ ಒಂದು ಆ್ಯಪಲಲ್ಲಿ 3 ಪೀಸ್ ಮಾಡಿ ಇನ್ನೊಂದರಲ್ಲೂ 3 ಪೀಸ್ ಮಾಡಿ ಈ ಥರ 3 ಪೀಸ್ ಮಾಡಿರೋ ಆ್ಯಪಲಲ್ಲಿ 5 ಪೀಸ್ ತೆಗೆದ್ರೆ ಅದು 5/3. ಡಿನಾಮಿನೇಟ್ರಿಗಿಂತ ನ್ಯೂಮರೇಟ್ರು ದೊಡ್ಡದು ಅಂದರೆ 1ಕ್ಕಿಂತ ಜಾಸ್ತಿ ಸೇಬು ಐತೆ ಅಂತ ಇದ್ರ ಲೆಕ್ಕ. ಇವಾಗ ಬಾಳೆಹಣ್ಣ ತೆಗಿಬೋದು ಇಲ್ಲಿ. ಈ ಬಾಳೆಹಣ್ಣಲ್ಲಿ 5 ಪೀಸ್ಗಳು ಮಾಡೋದು. 5 ಪೀಸಲ್ಲಿ 5 ತೆಗೆದ್ರೆ ಏನಾಯಿತು? 5/5. ಅದೇ 1 ಅಂತ ಲೆಕ್ಕ. ಯಾವುದಾದ್ರೂ ಫ್ರಾಕ್ಷನ್ಗಳು 17/17 ಅಂದರೂ ಒಂದೇ, 9/9 ಅಂದರೂ ಒಂದೇ. ಇಲ್ಲ ಏನಾದರೂ 25/25 ಅಂದರೂ ಒಂದೇ. ಯಾಕೆ ಈ ಥರ ಯಾವ್ಯಾವ ಬೇರೆ ಫ್ರಾಕ್ಷನ್ನಲ್ಲೂ ಅದರಿಂದಾನೇ ಡಿವೈಡ್ ಮಾಡಿದ್ರು ಒಂದೇ ಅಂದರೆ ಇವಾಗ ಹೇಳ್ತೀನಿ. ಒಂದು ದೊಡ್ಡ ಕಲ್ಲಂಗಡಿ ಹಣ್ಣಲ್ಲಿ ಎಲ್ಲನೂ 50 ಪೀಸ್ ಮಾಡಿ ಆ 50 ಪೀಸ್ನೂ ತೆಗೆದ್ರೆ ಎಷ್ಟಾಯಿತು? ಪೂರ್ತಿ ಕಲ್ಲಂಗಡಿ ಹಣ್ಣು ಆಗಿತ್ತು. ಅದಕ್ಕೆ ಇದು = 1. ಅದರಲ್ಲಿ 25 ಪೀಸ್ ತೆಗೆದ್ರೆ ಒಟ್ಟು ಎಷ್ಟಾಯಿತು? 25 ಪೀಸು ಅಂದರೆ ಅರ್ಧ ಕಲ್ಲಂಗಡಿ ಹಣ್ಣು. ಅದನ್ನೇ ಹಾಫ್ ಅಂತ ಬರೆಯೋದು. ಅದನ್ನು 25 1 25 2 ಅಂತ ಹೊಡೆದಾಕ್ಬಿಟ್ಟು ಹಾಫ್ ಅಂತ ಬರೆಯೋದು. ಅದೇ ಥರ ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಅಂದರೆ ಒಂದು ಪಿಜ್ಜಾ ಕೊಟ್ಟಿರ್ತಾರೆ. ಆ 4 ಪೀಸು ಮಾಡಿದ್ರೆ ಈ 1 ಪೀಸ್ನ 1/4 ಅಂತ ಕರೀತಾರೆ. ಅರ್ಧ ಪೀಸ ತೆಗೆದ್ರೆ ಅದು ಹಾಫ್ ಅಂತ ಕರೀತಾರೆ. ಇಲ್ಲ ಅದನ್ನು 8 ಪೀಸ್ದು ಮಾಡಿ ಅದರಲ್ಲಿ ಒಂದೇ 1 ಪೀಸ್ ಕೊಟ್ಟರೆ ಅಡ್ವರ್ಟೈಸಲ್ಲಿ ತೋರಿಸೋ ಥರ ಕೊಟ್ಟರೆ ಅದು ಬರೀ 1/8 ಆಗಿರ್ತದೆ. ಪಿಜ್ಜಾದಲ್ಲಿ 1/8. 3 1/4 ಅಂದರೆ ಎಷ್ಟು ಸೇಬು ಇಲ್ಲಿ ಅಂದರೆ 3 ಪೂರ್ತಿ ಸೇಬು. ಅದ್ರ ಜೊತೆ 1/4 ಅಂದರೆ 1 ಸೇಬಲ್ಲಿ 4 ಪೀಸ್ ಮಾಡಿ ಅದರಲ್ಲಿ ಒಂದೇ 1 ಪೀಸ್ ತೆಗಿಯೋದು. 3 ಪೂರ್ತಿ ಸೇಬು, ಇನ್ನೊಂದು ಸೇಬಲ್ಲಿ 4 ಪೀಸಲ್ಲಿ ಒಂದೇ 1 ಪೀಸ್ ತೆಗಿಯೋದು.
ಇವಾಗ ಇನ್ನೊಂದು ಥರ ಕೇಳಿದ್ರೆ ಯಾವ ಥರ ಬರೆಯೋದು? 17/5 ಅಂದರೆ ಎಷ್ಟು ಬಾಳೆಹಣ್ಣುಗಳು? ಎಷ್ಟು ಬಾಳೆಹಣ್ಣುಗಳು ಅಂದರೆ ಒಂದು ಬಾಳೆಹಣ್ಣಲ್ಲಿ 5 ಪೀಸು ಮಾಡಬೇಕು. ಇನ್ನೊಂದನ್ನ ತೆಗೆದ್ಬಿಟ್ಟು 5 ಪೀಸು 5 ಪೀಸು ಈ ಥರ ಮಾಡಿರೋ ಪೀಸ್ಗಳಲ್ಲಿ 17 ಪೀಸು ತೆಗಿಬೇಕು. 17 ಪೀಸ್ ಅರ್ಥ ಏನು ಅಂದರೆ ಇದು 5 ಪೀಸು 15 ಪೀಸ್ ಆಯಿತು. ಆಮೇಲೆ ಇನ್ನು 2 ಎಕ್ಸ್ಟ್ರಾ ಪೀಸ್ ಆಯಿತು. ಇವಾಗ ಎಷ್ಟು ಬಾಳೆಹಣ್ಣಾಯಿತು ಅಂದರೆ 3 ಪೂರ್ತಿ ಬಾಳೆಹಣ್ಣು. ಮತ್ತು ಇನ್ನೊಂದರಲ್ಲಿ 5 ಪೀಸಲ್ಲಿ 2. ಅದೇ ಇಂಪ್ರಾಪರಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಮಾಡೋದು. ಈ ಫ್ರ್ಯಾಕ್ಷನ್ನೇ 10, 100 ಇಲ್ಲ 1000 ಈ ಥರ ಪೀಸ್ಗಳು ಮಾಡಿದ್ರೆ ಅದೇ ಆಗೋದು ಡೆಸಿಮಲ್ಗಳು. ಅದು ನಾನು ನೆಕ್ಸ್ಟ್ ಹೇಳ್ತೀನಿ ನಾನು. -2/3 ಅಂದರೆ ನೆಗೆಟಿವ್ ಆ್ಯಪಲಲ್ಲಿ ಅದರಲ್ಲೂ 3 ಪೀಸು ಮಾಡಿ 2 ಪೀಸ್ನ ತೆಗಿಬೇಕು. ಅದೇ -2/3. ಹಾ 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 ಹಾ.